ಕರ್ಕಾಟಕ ರಾಶಿಯ ವೀಕ್ಷಕರಿಗೆ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡೋಕ್ಕೆ ಮರಿಬೇಡಿ. ಈ ಖುಷಿ ವಿಚಾರವನ್ನು ಹಂಚಬೇಕು, ಎಲ್ಲರಿಗೂ ಖುಷಿ ಆಗಬೇಕು. ಸೊ ಕರ್ಕಾಟಕ ರಾಶಿಯ ಪ್ರತಿಯೊಬ್ಬರಿಗೂ ಏನೇನು ಒಳ್ಳೆಯದಾಗಲಿದೆ ಈ ಆಗಸ್ಟ್ ತಿಂಗಳಲ್ಲಿ ಅಂತ ಗೊತ್ತಾಗಬೇಕು, ನಿಮ್ಮಿಂದ ಆಗಲಿ. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಎಲ್ಲ ಮುಖಾಂತರ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ವಿಡಿಯೋನ ಆಯ್ತಲ್ವ, ನೀವು ಶೇರ್ ಮಾಡಿ, 10 ಜನ ನೋಡಲಿ, ಖುಷಿ ಪಡಲಿ, ಏನು ಒಳ್ಳೆಯದಾಗುತ್ತೆ ಅಂತ. ಆ ಒಳಿತನ್ನು ಹೇಗೆ ಸ್ವೀಕರಿಸಬೇಕು, ಹೆಂಗೆ ಸಿಗಬೇಕು, ಏನು ಮಾಡಿದ್ರೆ ಸಿಗುತ್ತೆ ಅನ್ನುವಂಥದ್ದು ತಿಳ್ಕೊಂಡು ಆ ಒಳಿತವನ್ನು ಅವ್ರು ಅನುಭವಿಸುವಂಗಾಗಲಿ, ಒಟ್ಟಿನಲ್ಲಿ ಒಳ್ಳೆಯದಾಗಲಿ ಎಲ್ಲರಿಗೂ. ಸೊ ದಯವಿಟ್ಟು ಶೇರ್ ಮಾಡಿ, ವಿಡಿಯೋನ ಮರಿಬೇಡಿ. ಸೊ ಪ್ರತಿ ತಿಂಗಳು ಪ್ರತಿ ರಾಶಿಯವ್ರಿಗೆ ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ಅದೆರಡನ್ನೂ ಬೇರೆ ಮಾಡಿ ವಿಡಿಯೋ ಮಾಡ್ತೇನೆ ನಾನು ಅಷ್ಟೇ. ಆಗಸ್ಟ್ ತಿಂಗಳ ಎಚ್ಚರಿಕೆಗಳ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೇನೆ. ಸೊ ಅದು ವಿಡಿಯೋದಲ್ಲಿ ಸೆಕ್ಷನಲ್ಲೋ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ. ಸೊ ದಯವಿಟ್ಟು ನೋಡಿ. ಇದು ಶುಭ ವಿಚಾರಗಳ ವಿಡಿಯೋ. ಇದರಲ್ಲಿ ನಾನು ಒಳ್ಳೊಳ್ಳೇದು ಏನೇನಾಗಲಿದೆ ಅನ್ನೋಂಥದ್ದನ್ನ ತಿಳಿಸ್ತೇನೆ. ಸೊ ನೀವೇನಾದ್ರು ವಿಚಾರಗಳು, ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ. ದಯವಿಟ್ಟು ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ. ನಾನು ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರೆ ಓದ್ತೇನೆ. ನಿಮ್ಮ ಸಮಸ್ಯೆಗಳಿಗೆ ನಾನು ಉತ್ತರ ಕೊಡಬಹುದು ಕಮೆಂಟ್ನಲ್ಲಿ ಅಂತ ಅನಿಸಿದ್ರೆ ನಾನು ಕೂಡ ಕಮೆಂಟ್ ಮಾಡ್ತೇನೆ, ರಿಪ್ಲೈ ಮಾಡ್ತೇನೆ. ಕೊಡಲಿಕ್ಕಾಗದೇ ಇರುವಂತಹದ್ದಾಗಿದ್ದರೆ ನಾನೇನೂ ಮಾಡಲಿಕ್ಕಾಗಲ್ಲ. ಸೊ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅಥವಾ ಇನ್ನೂ ಏನಾದ್ರು ವಿಚಾರಗಳು ಕವರ್ ಅಪ್ ಮಾಡಬೇಕು, ನಿಮಗೇನೋ ಒಂದು ಡೌಟ್ಸ್ ಇದೆ ಅಂದರೆ ಕಮೆಂಟ್ ಮಾಡಿ, ನೋಡೋಣ. ಸಾಧ್ಯವಾದರೆ ಅದಕ್ಕೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಲೈವ್ ಬಂದಾಗಾದರೂ ಆ ವಿಚಾರಗಳನ್ನು ಹೇಳ್ತೇನೆ ಅಲ್ವಾ. ಒಳ್ಳೆಯದಾಗಲಿ. ಮೊದಲನೆಯ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಅದ್ಭುತವಾದಂತಹ ರವಿ ಬಲ. ಯಾವಾಗ? ಆಗಸ್ಟ್ 2ನೇ ವಾರ ಹಾಗೂ 3ನೇ ವಾರ. ಯಾಕೆಂದರೆ ಕರ್ಕಾಟಕ ರಾಶಿ ಅಂದರೆ ನಿಮ್ಮ ರಾಶಿಯಿಂದ ಮುಂದಿನ ರಾಶಿ ಸಿಂಹ ರಾಶಿಗೆ ರವಿ ಸಂಚಾರ ಆಗುತ್ತೆ ಆಗಸ್ಟ್ ತಿಂಗಳ 3ನೇ ವಾರದಲ್ಲಿ, ಆಯಿತಾ. ಸೊ 3 ಹಾಗೂ 4ನೇ ವಾರದಲ್ಲಿ ರವಿಗ್ರಹ ಸಿಂಹ ರಾಶಿಯಲ್ಲಿರ್ತಾನೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಧನಾಧಿಪತಿಯಾಗಿ ಧನಸ್ಥಾನದಲ್ಲಿ ರವಿ ಇರ್ತಾನೆ. ಸೊ ರವಿ ಬಲ ಬಂತು. ಶುಕ್ರ ನಿಮ್ಮ ರಾಶಿಯಲ್ಲಿರ್ತಾನೆ, ರವಿ ಧನಸ್ಥಾನದಲ್ಲಿರ್ತಾನೆ. ಸೊ ಅಬ್ಬಬ್ಬಬ್ಬ ದುಡ್ಡು ಅಬ್ಬಬ್ಬ ಲಾಟ್ರಿ ಅಂದಂಗೆ ದುಡ್ಡಂತೂ ಬರುತ್ತೆ. 2ನೇ ವಾರ 3ನೇ ವಾರ ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ. ಅನಿರೀಕ್ಷಿತವಾಗೂ ದುಡ್ಡು ಬಂದುಬಿಡ್ಬಹುದು. ನಿಮಗೆ ನಿರೀಕ್ಷೆ ಇಲ್ಲದೆ ಇರಬಹುದು, ಹಿಂಗೆ ದುಡ್ಡು ಬರುತ್ತೆ ಅಂಥೇಳಿ ಆ ಥರ ದುಡ್ಡು ಬರಬಹುದು. ಅಥವಾ ನಿರೀಕ್ಷಿತ ದುಡ್ಡೇ ನೀವು ಹಠ ಮಾಡಿ ನಿಮ್ಮ ಪಾಲಿನ ಕೊಡ್ರಿ ಅಂದರೂ ತಗೊಂಡಿರಬಹುದು. ಒಟ್ಟಿನಲ್ಲಿ ದುಡ್ಡಂತೂ ನೋಡುವಂತಹ, ದುಡ್ಡನ್ನು ಅನುಭವಿಸುವಂತಹ, ದುಡ್ಡನ್ನು ಪಡೆಯುವಂತಹ ಯೋಗ ಫಲಗಳು 2 ಹಾಗೂ 3ನೇ ವಾರ ಆಗಸ್ಟಲ್ಲಿ ತುಂಬ ಚೆನ್ನಾಗಿದೆ. ಸೊ ಏನು ಯೋಚನೆ ಮಾಡಬೇಡಿ, ದುಡ್ಡು ಸಿಗುತ್ತೆ. ಸ್ವಲ್ಪ ವಿಶೇಷವಾಗಿ ರವಿ ಅಷ್ಟೋತ್ರ ಪಠನೆ ಮಾಡಿ, ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡಿ. ಇಲ್ಲ ನಾವು ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದೇವೆ ನಿಮ್ಗೆ ದುಡ್ಡು ಚೆನ್ನಾಗಿ ಸಿಗಲಿ ಅಂಥೇಳಿ. ಸೊ ಅಥವಾ ದುಡ್ಡು ಬಂದರೂ ನಿಮಗೆ ದೃಷ್ಟಿ ಆಗದೆ ಇರಲಿ, ಯಾಕೆಂದರೆ ದುಡ್ಡು ಬಂದರೂ ಕೂಡ ದೃಷ್ಟಿ ಆದರೆ ಅದೆಲ್ಲ ಹೋಗ್ಬಿಡುತ್ತಂತ. ಸೊ ಅದರಿಂದ ವಿಡಿಯೋ ಎಂಡ್ ತನಕ ನೋಡಿ, ವಿಶೇಷ ಪರಿಹಾರವನ್ನು ತಿಳಿಸಿದ್ದೇನೆ. 2ನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ರಾಶಿಯಲ್ಲಿ ಬುಧ ಶುಕ್ರನ ಯುತಿ ಆಗತ್ತೆ. ತೃತೀಯಾಧಿಪತಿ ಬುಧ ಹಾಗೂ ಶುಕ್ರ ನಿಮಗೆ ಲಾಭಾಧಿಪತಿಯೂ ಹೌದು, ಚತುರ್ಥಾಧಿಪತಿಯೂ ಹೌದು. ಸೊ ಕರ್ಕಾಟಕ ರಾಶಿಯವರಿಗೆ ನಿಮ್ಮದೇ ರಾಶಿಯಲ್ಲಿ ತೃತೀಯ ಚತುರ್ಥ ಅಂದರೆ ಶುಕ್ರ ಹಾಗೂ ಬುಧರ ಯುತಿ ಅಂತ ತೋರಿಸ್ತಾ ಇದೆ. ಇದರಿಂದ ಶುಭ ಕಾರ್ಯಗಳು ಕಂಡು ಬರ್ತಾ ಇದೆ. ಸೊ ಕರ್ಕಾಟಕ ರಾಶಿಯವರು ಮೋಸ್ಟ್ ಪ್ರಾಬಬಲಿ ಆಗಸ್ಟ್ ತಿಂಗಳಲ್ಲಿ ಮನೆಯಲ್ಲಿ, ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನು ಮಾಡುವ ಸಾಧ್ಯತೆ ಇದೆ. ಸೊ ಬಹಳ ದಿನಗಳಿಂದ ಶುಭ ಕಾರ್ಯನೇ ಆಗಿಲ್ಲ ಅಂತ ಅನ್ಕೊಂಡ್ರೆ ಶುಭ ಕಾರ್ಯಗಳಾಗ್ಬೋದು. ಗೃಹ ಪ್ರವೇಶ ಶುಭ ಕಾರ್ಯ, ವಿವಾಹ ಶುಭ ಕಾರ್ಯ, ಉಪನಯನ ಶುಭ ಕಾರ್ಯ, ನಾಮಕರಣ ಶುಭ ಕಾರ್ಯ, ಅಥವಾ ಏನೋ ಒಂದು ಪೂಜೆ ಪುನಸ್ಕಾರಗಳು, ಸತ್ಯನಾರಾಯಣ ಸ್ವಾಮಿ ಪೂಜೆ, ಹೋಮ ಹವನಗಳು ಮಾಡಿದ್ರೆ ಶುಭ ಕಾರ್ಯ. ನಿಮ್ಮ ಮನೆಯಲ್ಲೂ ಶುಭ ಕಾರ್ಯಗಳು ನೆರವೇರಲಿದೆ, ನಿಮ್ಮ ಕುಟುಂಬದಲ್ಲೋ ಮನೆಯಲ್ಲೋ ಶುಭ ಕಾರ್ಯಗಳು ನೆರವೇರಲಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಖಂಡಿತವಾಗಿ ಧೈರ್ಯವಾಗಿರಿ. ಶುಭ ಕಾರ್ಯಗಳಾಗತ್ತೆ. ಒಳ್ಳೆಯ ಮನಸ್ಸಿನಿಂದ ಸಂತೋಷವಾಗಿ ನಗುಮುಖದಲ್ಲಿ ಶುಭ ಕಾರ್ಯಗಳನ್ನು ಆಚರಿಸಿ. ಅದಕ್ಕೇನಾದ್ರು ಅಡೆತಡೆಗಳಿದೆ ಅಂತ ಅನ್ಸಿದ್ರೆ ನಾವು ಜುಲೈ ತಿಂಗಳಲ್ಲೇ, ಆಗಸ್ಟ್ ತಿಂಗಳಲ್ಲಿ ಶುಭ ಕಾರ್ಯಗಳಿಗೆ ಅಡೆತಡೆ ಇದೆ ಅಂತ ಅನ್ಸಿದ್ರೆ ನಾವು ಜುಲೈ ತಿಂಗಳಲ್ಲೇ ಅದಕ್ಕೆ ಪರಿಹಾರೋಪಾಯಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಬಹುದು. ವಿಡಿಯೋ ಎಂಡ್ ತನಕ ನೋಡಿ, ಒಳ್ಳೆಯದಾಗಲಿ. 3ನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕರ್ಕಾಟಕ ರಾಶಿಯವರಾಗಿದ್ದು ನಿಮ್ಮಲ್ಲಿ ವಿಶೇಷವಾದಂತಹ ಯಾವ್ದಾದ್ರು ಕಲೆಗಳಿದ್ದರೆ,
ನಿಮ್ಮಲ್ಲಿ ಒಂದು ಹಿಡನ್ ಟ್ಯಾಲೆಂಟ್ ಅಂತಾರಲ್ಲ, ಆ ಥರ ಏನಾರ ಇದ್ದರೆ ನಿಮ್ಮ ಟ್ಯಾಲೆಂಟನ್ನು ಪ್ರಪಂಚಕ್ಕೆ ತೋರಿಸ್ಲಿಕ್ಕೆ ಆಗಸ್ಟ್ ತಿಂಗಳಲ್ಲಿ ಒಳ್ಳೊಳ್ಳೆಯ ಅವಕಾಶಗಳು ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಇನ್ನು ಕೆಲವರಿಗೆ ಇರ್ತದೆ, ನಿಮಗಿಲ್ಲ ಸರ್ ನಮ್ಮ ಮಕ್ಕಳಿಗಿದೆ, ಈಗ ನಮಗಿಲ್ಲ ಸರ್ ನಮ್ಮ ಮಕ್ಕಳಿಗಿದೆ ಅಂತ. ನಿಮ್ಮ ಮಕ್ಕಳಿಗೂ ಅವರ ಟ್ಯಾಲೆಂಟನ್ನು ಹೊರಗಾಕ್ತಕ್ಕಂತಹ ಒಂದು ಸೂಕ್ತವಾದ ವೇದಿಕೆಯನ್ನು ನೀವು ಖಂಡಿತವಾಗಿ ತಂದೆ ತಾಯಿಂದರಾಗಿ ಖಂಡಿತವಾಗಿ ಕೊಡ್ಬೋದು. ಅಂದರೆ ಈ ಆಗಸ್ಟ್ ತಿಂಗಳಲ್ಲಿ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ, ಮಕ್ಕಳಲ್ಲಿರುವ ಕಲಾತ್ಮಕ ವಿಚಾರಗಳನ್ನು ಹೊರತರುವ ವಿಚಾರದಲ್ಲಿ, ನಿಮ್ಮಲ್ಲೇ ಇರುವಂತಹ ವಿಶೇಷವಾದಂತಹ ಟ್ಯಾಲೆಂಟನ್ನು ಹೊರತರುವ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳು ತುಂಬ ಚೆನ್ನಾಗಿ ಸೂಕ್ತವಾದಂತಹ ವೇದಿಕೆಗಳು, ಸೂಕ್ತವಾದಂತಹ ಅವಕಾಶಗಳು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಸೊ ಇದನ್ನು ನೀವು ಬಳಸಿ ನಿಮಗೇ ಆಗಿರಬಹುದು ಅಥವಾ ನಿಮ್ಮ ಮಕ್ಕಳು ದೊಡ್ಡಾಗಿದ್ದರೆ ಮಕ್ಕಳಿಗೋಸ್ಕರ ಆಗಿರಬಹುದು, ದಯವಿಟ್ಟು ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಇಲ್ಲಿ ಏನಾಗ್ಬಿಡುತ್ತೆ, ಕೆಲವಿಷ್ಟು ದೃಷ್ಟಿದೋಷ ಮಾಟ ಮಂತ್ರ ಇತ್ಯಾದಿ ಕೆಲವಿಷ್ಟು ನೆಗೆಟಿವ್ಗಳು ನಿಮ್ಮನ್ನು ಮುಂದೆ ಬರಲಿಕ್ಕೆ ಕೊಡಲ್ಲ ಅಥವಾ ನಿಮ್ಮ ಮಕ್ಕಳನ್ನ ಮುಂದೆ ಬರಲಿಕ್ಕೆ ಕೊಡಲ್ಲ. ಅದಕ್ಕೆ ಪರಿಹಾರವಾಗಿ ಶೂಲಿನಿ ದುರ್ಗಾ ಹೋಮ, ಸಹಸ್ರ ಕುಜ ಶಾಂತಿ. ಯಾಕೆಂದರೆ ನಿಮಗೆ ಪಂಚಮಾಧಿಪತಿಯೇ ಕುಜ ಕರ್ಕಾಟಕ ರಾಶಿಯವರಿಗೆ. ಸೊ 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದ ಕುಜರಾಶಿ ಏನೋ ಕರ್ಕಾಟಕ ರಾಶಿಯವರಿಗೆ ಸಂತಾನ ಆಗಲಿಕ್ಕೂ ಅದು ಅನುಕೂಲ. ಸೊ ವಿಡಿಯೋ ಎಂಡಲ್ಲಿ ನೋಡಿ, ಒಂದು ಅಂಗಾರಮಣಿ ಅಂತ ಒಂದು ಮಣಿಯನ್ನು ಸಹ ಕೊಡ್ತೇವೆ, ಖಂಡಿತವಾಗಿ ಒಳ್ಳೆಯದಾಗಲಿ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎಂಡೆಲ್ಲ ಆ ಪರಿಹಾರ ಬಗ್ಗೆ ತಿಳಿಸಿದ್ದೇನೆ, ಹೆಸರನ್ನು ಕೊಟ್ಕೊಳ್ಳಿ ಸಂಕಲ್ಪ ಸೇವೆಗೆ. 4ನೆಯ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಏನಪ್ಪ ಅಂತಂದರೆ, ನಿರುದ್ಯೋಗಿ ಕರ್ಕಾಟಕ ರಾಶಿಯವರಾಗಿದ್ದರೆ ಸಹೋದರನ, ಅಂದರೆ ಆ್ಯಕ್ಚುಲಿ ನಿಮಗದು ಮನಸ್ಸಿರಲ್ಲ, ನಿಮ್ಮ ಅಣ್ಣ ಅಥವಾ ತಮ್ಮನ ಸಪೋರ್ಟಿಂದಾಗಿ ಒಂದು ಜಾಬ್ ಸಿಗುವ ಯೋಗ ಫಲ ಇದೆ. ನಿಮಗೆ ಮನಸ್ಸಿರಲ್ಲ, ಅದಂತೂ ಮೊದಲೇ ಹೇಳ್ಬಿಡ್ತೀನಿ. ನಿಮಗೊಂಥರ ಬಿಸಿ ತುಪ್ಪ ಆಗಿಬಿಡುತ್ತೆ. ಹೋಗಲ್ಲ ನೀನು ಹೇಳಿದ ಇಂಟರ್ವ್ಯೂಗೆ ಅಂತಂದರೆ ಅಪ್ಪನೂ ಬೇಜಾರು ಮಾಡ್ಕೊಳ್ತಾರೆ, ಎಲ್ಲರೂ ಮನೇಲಿ ಬೇಜಾರು ಮಾಡ್ಕೊಳ್ತಾರೆ. ಹೋದರೆ ನಾಳೆ ನಮ್ಮ ಅಣ್ಣನ ಮುಂದೆ, ನಮ್ಮ ತಮ್ಮನ ಮುಂದೆ ಅವನಿಂದ ನಂಗೆ ಕೆಲಸ ಸಿಕ್ತು ಅಂತ ಆಗ್ಬಿಡುತ್ತೆ ಅನ್ನೋದು ಒಂದು ಕಡೆ. ಎರಡನೇದಾಗಿ ಆ ಕೆಲಸದ ವಾತಾವರಣ ಹೋದಾಗ ಅಲ್ಲಿನ ಕೆಲಸದ ವಾತಾವರಣ ನಿಮಗೆ ಇಷ್ಟ ಆಗಲ್ಲ. ಅವ್ರು ಕೊಡಿಸೋದು ಅಂತಲ್ಲ, ನನಗೆ ಈ ನೇಚರ್ ಆಫ್ ದ ಜಾಬೇ ನಂಗೆ ಇಷ್ಟ ಆಗ್ತಾ ಇಲ್ಲ ಅಥವಾ ಅಲ್ಲಿ ಇದೇ ಇಷ್ಟ ಆಗ್ತಾ ಇಲ್ಲ ಅಂತ, ಇದೆಲ್ಲ ಒಂದು ಕಡೆ ಇರಲಿ. ಬಟ್ ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಅದೆಲ್ಲ ಅಲ್ಲಗಳೇ ನಂಗೆ ಕೆಲಸ ಬೇಕಷ್ಟೇ ಅಂತಂದರೆ ನಿಮಗೊಂದು ಸಹಾಯ, ಒಂದು ಉದ್ಯೋಗದ ವಿಚಾರದಲ್ಲಿ ಅನುಕೂಲದ ಸಾಧ್ಯತೆ ಇದೆ, ಅದೃಷ್ಟದ ವಿಚಾರದಲ್ಲಿ. ಬಟ್ ನಿಮ್ಗೆ ಅದು ಇಷ್ಟ ಆಗುತ್ತೆ ಅಂತ ಅನಿಸ್ತಾ ಇಲ್ಲ. ಇಷ್ಟ ನಷ್ಟ ಎಲ್ಲ ಪಕ್ಕದಲ್ಲಿಡಿ, ನನಗೆ ಜಾಬ್ ಬೇಕಷ್ಟೇ. ಆಗತ್ತಾ? ಸಿಗುತ್ತೆ. ಕರ್ಕಾಟಕ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ. ಉದ್ಯೋಗದಲ್ಲೂ ಪ್ರಮೋಷನ್ನು, ಸ್ಯಾಲ್ರಿ ಹೈಕು, ಇನ್ನೊಂದು ಪ್ರಯತ್ನ ಮಾಡದಿದ್ರು 16ನೇ ತಾರೀಕು ನಂತರ ಮಾಡಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಹೌದು, ಕೆಲವಿಷ್ಟು ವಿಚಾರಗಳಲ್ಲಿ ಬಿಸಿ ತುಪ್ಪದ ವಾತಾವರಣ ಇರುತ್ತೆ. ಬಟ್ ನೀವು ತುಂಬ ಪ್ರಾಕ್ಟಿಕಲ್ ಆಗಿಬಿಟ್ಟು ನಾನು ಅದ್ರ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಳಲ್ಲ. ನಂಗೆ ಕೆಲಸ ಸಿಕ್ಕರೆ ಸಾಕು, ನಂಗೆ ಪ್ರಮೋಷನ್ ಸಿಕ್ಕರೆ ಸಾಕು, ನಂಗೆ ಸ್ಯಾಲ್ರಿ ಹೈಕ್ ಸಿಕ್ಕರೆ ಸಾಕು, ಈ ಥರ ಬಹಳ ನಿರ್ದಯಿಯಾಗಿದ್ದರೆ ಖಂಡಿತವಾಗಿ ನಿಮಗೆ ಜಾಬ್ ಸಿಗುತ್ತೆ. ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರಯತ್ನ ಬೇಕು, ದೇವತಾರಾಧನೆ ಬೇಕು, ಸುಬ್ರಹ್ಮಣ್ಯ ಅಷ್ಟೋತ್ರ, ಕುಜ ಅಷ್ಟೋತ್ರ ಪಠಣ ಇತ್ಯಾದಿಗಳೆಲ್ಲ ಬೇಕಾಗ್ತದೆ. ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಸುಬ್ರಹ್ಮಣ್ಯ ಕುಜನ ಆರಾಧನೆ ಮಾಡಿದಷ್ಟು ಎಷ್ಟು ಜಾಸ್ತಿ ಮಾಡಿದ್ರೆ ಅಷ್ಟು ಉದ್ಯೋಗದ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಆದ್ದರಿಂದ ನಾವು ವಿಶೇಷವಾಗಿ ಸಹಸ್ರ ಕುಜ ಶಾಂತಿ ಎಲ್ಲ ಮಾಡ್ತಾ ಇದ್ದೀವಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ. ಅಂಗಾರಮಣಿ ಅಂತ ಕೊಡ್ತೀವಿ, ಕೆಂಪು ದಾರದಲ್ಲಿ ಕುತ್ತಿಗೆಯಲ್ಲಿ ಹಾಕ್ಕೋಬಹುದು, ಪಾಕೆಟಲ್ಲಿ ಇಟ್ಕೊಳ್ಬಹುದು. ನೋಡಿ, ಯೋಚನೆ ಮಾಡಿ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. 5ನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಶುಕ್ರ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು. ನಿಮ್ಮ ರಾಶಿಯಲ್ಲಿ 2ನೇ 3ನೇ ವಾರ, ಅದರಲ್ಲಿ ಒಂದು ಸ್ವಲ್ಪ ನೆಗೆಟಿವಿಟೀಸು ಇದೆ, ದಾರಿ ತಪ್ಪುವ ಅಥವಾ ದುಶ್ಚಟಗಳಿಗೆ ದಾಸರಾಗುವ ಇದೆಲ್ಲ ಸಾಧ್ಯತೆಗಳಿದೆ. ಬಟ್ ಕರ್ಕಾಟಕ ರಾಶಿಯವರು ಸಾಮಾನ್ಯವಾಗಿ ತುಂಬ ಸ್ಟ್ರಿಕ್ಟ್. ನೀವು ಆ ಥರ ಎಲ್ಲ ಸುಖ ಸುಮ್ಮನೆ ಎಲ್ಲ ಯಾವುದೋ ಒಂದು ಚಟಗಳಿಗೆಲ್ಲ ಬಲಿಪಶು ಆಗಲ್ಲ, ಸಾಮಾನ್ಯವಾಗಿ ಆಗಲ್ಲ. 40, 50, 60% ಆಗಲ್ಲ. ಇನ್ನು ಮಿಕ್ಕಿದ್ದು 30-40% ಹೇಳೋಕ್ಕಾಗಲ್ಲ. ಬಟ್ ಸಾಮಾನ್ಯವಾಗಿ ಆಗಲ್ಲ. ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ನಿಮ್ಮ ರಾಶಿಯಲ್ಲಿ ಶುಕ್ರ ಕೆಲವಿಷ್ಟು ಅನುಭವಿಸುವ ಯೋಗವನ್ನು ಕೊಡ್ತಾನೆ. ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ತೀರಾ, ಒಳ್ಳೊಳ್ಳೆ ದೂರ ಊರುಗಳಿಗೆ ಹೋಗಿ ಬರೋಕ್ಕೆ ಅನುಕೂಲ. ಯಾವುದಾದ್ರು ಮದುವೆ, ಮ್ಯಾರೇಜಸ್, ಫಂಕ್ಷನ್ಸ್ ಅಥವಾ ದೊಡ್ಡ ದೊಡ್ಡ ಕ್ಷೇತ್ರಗಳು, ದೇವಸ್ಥಾನಗಳು, ಇದೆಲ್ಲ ಹೋಗಿ ಬರಲಿಕ್ಕೆಲ್ಲ ಇದು ಮಾಡ್ತೀರಾ. ಇರುವುದನ್ನು ಅನುಭವಿಸುವ ಯೋಗ ಅಂತಿರುತ್ತೆ. ನಿಮಗೆ ಇಲ್ಲದೇ ಇರೋದನ್ನು ಫ್ರೆಂಡ್ಸ್ ಹತ್ರ ಇಸ್ಕೊಂಡು ಕೂಡ ಅನುಭವಿಸುವ ಯೋಗ ಬಂದ್ಬಿಡುತ್ತೆ. ಸೊ ತುಂಬ ಶರೀರ ಕಷ್ಟ ಇಲ್ಲದೆ ಒಳ್ಳೊಳ್ಳೆ ಗಾಡಿಗಳಲ್ಲಿ ಓಡಾಡೋದು, ಒಳ್ಳೊಳ್ಳೆ ಕಾಸ್ಟ್ಲಿ ಬಟ್ಟೆ ಹಾಕೊಳ್ಳೋದು, ಒಳ್ಳೊಳ್ಳೆ ರೀತಿಯಲ್ಲಿ ಒಳ್ಳೆ ಉತ್ತಮ ವಿಧಾನದಲ್ಲಿ ಸೂಪರ್ ಡೂಪರ್ ಆಗಿ ಇದು 3 ಹಾಗೂ 4ನೇ ವಾರದಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ.
ಹಾಗೆ ತುಂಬ ಜಿಪುಣ್ರು ನೀವು, ಆದರೂ ಕೂಡ ಎತ್ತೆತ್ತು ಕೊಡ್ತಾರೆ, ನಡಿ ಅಂತ. ಈ ಥರ ದಾನ ಧರ್ಮಾದಿಗಳನ್ನು ಜಾಸ್ತಿ ಮಾಡ್ತೀರಾ. ಒಂಥರ ಈ ಆಗಸ್ಟ್ ತಿಂಗಳ 3 ಹಾಗೂ 4ನೇ ವಾರದೊಳ ಹತ್ರ ದಿಲ್ದಾರಾಗಿರ್ತೀರಾ, ಚೆನ್ನಾಗಿ ಖರ್ಚು ಮಾಡ್ತೀರಾ, ಏನು ತೊಂದರೆ ಇಲ್ಲ, ಆರಾಮ್ ಎಂಜಾಯ್ ಅನ್ನೋ ರೀತಿಯಲ್ಲಿ ಇರ್ತೀರಾ. ಅತಿ ಆಗದೆ ಇರಲಿ, ಬಟ್ ಎಂಜಾಯ್ ಪ್ರತಿಯೊಬ್ಬ ಮನುಷ್ಯನು ಮಾಡಬೇಕು. ಸೊ ಇರೋದನ್ನು ಅನುಭವಿಸುವ ಯೋಗ ಅಂತ, ಅದನ್ನು ಮಾಡಲಿದ್ರೆ ನೀನು ದುಡಿಯೋದೇನಕ್ಕೆ. ಸೊ ಅದರಿಂದ ಚೆನ್ನಾಗಿ ಅನುಭವಿಸ್ತೀರ, ಖುಷಿ ಪಡ್ತೀರಾ, ಅದೇ ಸಂತೋಷ. ಅತಿಯಾದರೆ ಅಮೃತವೂ ವಿಷ. ಸೊ ಅತಿ ಆಗದೇ ಇರಲಿ, ಒಂದು ಲಿಮಿಟೆಡ್ ಆಗಿ ಎಂಜಾಯ್ ಮಾಡಿ ಲೈಫ್ನ, ಖಂಡಿತವಾಗಿ ಒಳ್ಳೆಯದು. ಯಾಕೆಂದರೆ ನಿಮಗೆ ದುಡ್ಡಿನ ವಿಚಾರದಲ್ಲೂ ಕೂಡ ಅನುಕೂಲ ಆಗುತ್ತೆ. ಆ ಟೈಮ್ನಲ್ಲೇ ಎಂಜಾಯ್ ಮಾಡ್ಬೇಕಂದ್ರೆ ದುಡ್ಡು ಬೇಕಲ್ಲ, ಆ ದುಡ್ಡು ಕೂಡ ಸಿಗುತ್ತೆ 3ನೇ ಹಾಗೂ 4ನೇ ವಾರಗಳಲ್ಲಿ. ಬಟ್ ದಾರಿ ತಪ್ಪದೇ ಇರಲಿ ಅನ್ನುವಂಥದ್ದು ನನ್ನ ಉದ್ದೇಶ. ಆಗಸ್ಟ್ ತಿಂಗಳಷ್ಟೇ ಅಲ್ಲ, ಅದಕ್ಕೆ ಮುಂದಿನ ದಿನಗಳಲ್ಲೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸ್ವರೂಪ ನಾವು ವಿಶೇಷವಾಗಿ ಪರಿಹಾರ ಮಾಡ್ತಾ ಇದ್ದೇವೆ. ಆ ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ಜುಲೈ 24ನೇ ತಾರೀಕು ಭೀಮನ ಅಮಾವಾಸ್ಯೆ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಅದು ಮಾಟಮಂತ್ರ ಇರಬಹುದು, ದೃಷ್ಟಿದೋಷ ಇರಬಹುದು, ಶತ್ರುಬಾಧೆ ಇರಬಹುದು, ಅಥವಾ ಉದ್ಯೋಗ ವ್ಯಾಪಾರ ವ್ಯವಹಾರಾದಿ ಕ್ಷೇತ್ರಗಳಲ್ಲಿ, ಮನೆಗಳಲ್ಲಿ ಎಲ್ಲೇ ಆಗಿರ್ಬೋದು, ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ, ಅದು ನಿಮಗೆ ತುಂಬ ತೊಂದರೆ ಆಗುತ್ತಾ ಇದೆ ಅಂದರೆ ಅದರ ಪರಿಹಾರಕ್ಕೋಸ್ಕರವಾಗಿಯೇ ನಾವು ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಕಾಲ ಆಯಿತು, ಹೋದ ವರ್ಷ ಮಾಡಿದ್ದೆ ಅನ್ಸುತ್ತೆ, ಬಹುಶಃ ಈ 1 ವರ್ಷಗಳ ಮೇಲೆ ಆಗೋಯ್ತೇನೋ. ಶೂಲಿನಿ ದುರ್ಗಾ ಹೋಮ, ಆ ಶೂಲಿನಿ ದುರ್ಗಾ ಹೋಮವನ್ನು ಭೀಮನ ಅಮಾವಾಸ್ಯೆ ದಿವಸ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ಯಾಗಶಾಲೆಯಲ್ಲಿ ಮಾಡಿ ಒಂದು ಅದ್ಭುತವಾದ ವಿಶೇಷವಾದ ತ್ರಿಶೂಲವನ್ನು ಕೊಡ್ತಾ ಇದ್ದೇವೆ. ಹೋದ ವರ್ಷವೂ ಕೊಟ್ಟಿದ್ವಿ, ಈ ವರ್ಷವೂ ಸಹ ಮತ್ತೆ ಕೊಡ್ತಾ ಇದ್ದೀವಿ. ಹಳೆಯ ತ್ರಿಶೂಲ ನಿಮ್ಮಲ್ಲಿದೆ ಅಂದರೆ ಅದನ್ನೆಲ್ಲರೂ ಹರಿಯೋ ನೀರಿನಲ್ಲೋ ಹೊರಗಡೆ ಎಲ್ಲರೂ ವಿಸರ್ಜನೆ ಮಾಡಿ ಈ ಹೊಸದನ್ನು ಇಟ್ಕೊಳ್ಬಹುದು. ಇಲ್ಲ ನಮ್ಮ ಹತ್ರ ಇಲ್ಲವೇ ಇಲ್ಲ, ನಾವು ಯಾವಾಗೂ ಕೊಟ್ಟಿಲ್ಲ ಅಂದರೆ ಬೇಗ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಈ ಸ್ಕ್ರೀನ್ ಮೇಲೆ ಕಾಣುವ ವಿಶೇಷವಾದಂತಹ ತ್ರಿಶೂಲನ್ನ ಈ ಥರ ನಾವು ಒಂದು ಚಿಕ್ಕ ಬಾಕ್ಸ್, ಸಂಕಲ್ಪ ಸೇವಾ ಪ್ರಸಾದದ ಬಾಕ್ಸ್ನಲ್ಲಿ ಕಳಿಸ್ಕೊಡ್ತೇವೆ. ಈ ಒಂದು ವಿಶೇಷವಾದಂತಹ ಸ್ಕ್ರೀನ್ ಮೇಲೆ ಕಾಣುವ ತ್ರಿಶೂಲವನ್ನು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ಬಹುದು ನೀವು, ಅಥವಾ ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ಅಂಗಡಿ ಕ್ಯಾಶ್ ಬಾಕ್ಸ್ಗಳಲ್ಲಿ ಇಟ್ಕೊಳ್ಬಹುದು. ಅದೇ ಅಂದರೆ ಆ ದೃಷ್ಟಿಯನ್ನು, ನೆಗೆಟಿವನ್ನು, ಮಾಟಮಂತ್ರಗಳನ್ನು, ಇದನ್ನೆಲ್ಲ ಶತ್ರುಬಾಧೆಗಳನ್ನು ತಡೆಯುತ್ತೆ. ಶೂಲಿನಿ ದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ತ್ರಿಶೂಲ. ಅಷ್ಟೇ ಅಲ್ಲ, ಇದರ ಜೊತೆಗೆ ಬಹಳ ಪ್ರಮುಖವಾಗಿ ನಾವು ಅವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ 2 ದೀಪಗಳನ್ನು ಇಟ್ಟು ಅದರಲ್ಲಿ ಪಾರ್ವತಿ ಪರಮೇಶ್ವರ ಆರಾಧನೆಯನ್ನು ಮಾಡಿ ನಿಮ್ಮ ಸೌಮಾಂಗಲ್ಯ ಅಭಿವೃದ್ಧಿಗೋಸ್ಕರ, ಅಂದರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಹಾಗೂ ಗಂಡನ ಆಯಸ್ಸು ಅಭಿವೃದ್ಧಿಯಾಗಬೇಕು, ಆರೋಗ್ಯ ವೃದ್ಧಿಯಾಗಬೇಕು ಗಂಡನಿಗೆ ಅನ್ನುವ ಕಾರಣಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನೀವು ಮಾಡುವಂಥದ್ದು ಅವತ್ತಿನ ದಿವಸ ಅಲ್ವೇ. ಸೊ ನಾವು ಜ್ಯೋತಿರ್ಭೀಮೇಶ್ವರನ ಒಂದು ವಿಶೇಷವಾದ ಹೋಮವನ್ನೇ ಮಾಡಬೇಕು, ಪಾರ್ವತಿ ಪರಮೇಶ್ವರರ ವಿಶೇಷವಾದ ಹೋಮವನ್ನೇ ಮಾಡಬೇಕು. ಹಾಗೂ ನಿಮಗೆಲ್ಲರಿಗೂ ಸಹ ಒಂದು ವಿಶೇಷವಾದ ಕಂಕಣ, ನೀವೇನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿ ಕಂಕಣವನ್ನು ಕಟ್ತಿರಲ್ಲ, ಆ ಕಂಕಣವನ್ನು ನಾವು ಹೋಮವನ್ನೇ ಮಾಡಿ ನಿಮಗೆ ಕೊಡಬೇಕು. ಸೊ ಪ್ರತಿಯೊಬ್ಬ ವಿವಾಹಿತ ಸ್ತ್ರೀ ನಿಮ್ಮ ಯಜಮಾನರಿಗೆ ಕೈಗೆ ಆ ಒಂದು ಕಂಕಣವನ್ನು ಕಟ್ಟಬಹುದು, ಇಲ್ಲ ನೀವು ಸಹ ಕಟ್ಕೊಳ್ಬಹುದು. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ ಸಹಿತವಾಗಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಸಂಪೂರ್ಣ ಫಲಕ್ಕೆ ಪಾರ್ವತಿ ಪರಮೇಶ್ವರರ ಒಂದು ಹೋಮ, ಜ್ಯೋತಿರ್ಭೀಮೇಶ್ವರ ಮಂತ್ರ ಹೋಮವನ್ನೇ ಸಹ ನಾವು ಮಾಡ್ತಾ ಇದ್ದೇವೆ. ಅದರ ಒಂದು ವಿಶೇಷ ಅಭಿಮಂತ್ರಿತ ಒಂದು ಕಂಕಣ ದಾರವನ್ನು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಹಲವಾರು ಜನ ಉದ್ಯೋಗ ಅಂತಲೋ, ವ್ಯಾಪಾರ, ಬಿಸಿನೆಸ್ ಇತ್ಯಾದಿ ಹಲವಾರು ಕಾರಣಗಳಿಂದ ಮನೆಯಲ್ಲಿ ಈ ವ್ರತವನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥವ್ರು ಯೋಚನೆ ಮಾಡಿಬಿಡಿ, ಆವತ್ತಿನ ದಿವಸ ನಾವೇ ಹೋಮವನ್ನು ಮಾಡಿ ನಿಮಗೆ ಕಂಕಣ ಪ್ರಸಾದಾದಿಗಳನ್ನ ಕಳಿಸ್ಕೊಡ್ತಾ ಇದ್ದೇವೆ. ಅದನ್ನು ಧಾರಣೆ ಮಾಡಿಕೊಂಡು ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿ ಇಟ್ಕೊಂಡ್ರೆ ಸಾಕು, ನಿಮಗೆ ಆ ಫಲ ಸಿಗ್ತದೆ. ಅಷ್ಟೇ ಅಲ್ಲ, ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ನಾವು ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಇಷ್ಟೇ ಅಲ್ಲದೇನೆ, ನಾನು ಆಗಲೇ ವಿಡಿಯೋಗಳು ಕೆಲವಿಷ್ಟು ಮಾಡಿದ್ದೆ, ಇನ್ನು ಕೆಲವಿಷ್ಟು ಮಾಡ್ತೇನೆ. ಕುಜನ ಒಂದು ವಿಶೇಷವಾದಂತಹ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಜುಲೈ ತಿಂಗಳಲ್ಲಿ ಕುಜ ಕನ್ಯಾ ರಾಶಿಯಲ್ಲಿರ್ತಾನೆ, ಹಾಗೂ ಮೀನರಾಶಿಯಲ್ಲಿ ಆಲ್ರೆಡಿ ಶನಿಗ್ರಹ ಇದ್ದಾನೆ. ಇದನ್ನು ಮಂದಮಂಗಳ ಯೋಗ ಅಂತ ಕರಿತೇವೆ. ಇದರ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಸಹ ನಾನು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇನೆ. ಈ ಮಂದಮಂಗಳ ಜೊತೆ ಈ ಬಿಸಿ ತುಪ್ಪದ ಥರ, ಉಗಿದ್ರೆ ತುಪ್ಪ ವೇಸ್ಟ್ ಆಗುತ್ತೆ, ಕುಡಿದ್ರೆ ಗಂಡು ಸುಟ್ಟೋಗುತ್ತೆ ಅನ್ನುವ ಪರಿಸ್ಥಿತಿ, ಮಂದಮಂಗಳ ಯೋಗ ಅಂತೀವಿ ನಾವು ಇದನ್ನು. ಸೊ ಇದಕ್ಕೋಸ್ಕರ ವಿಶೇಷವಾಗಿ ಸಹಸ್ರ ಕುಜ ಶಾಂತಿ 1008 ಸಂಖ್ಯೆಯಲ್ಲಿ ಕುಜಗ್ರಹಕ್ಕೆ ಶಾಂತಿ ಹೋಮವನ್ನು ಮಾಡಿ ನಿಮ್ಮೆಲ್ಲರ ಕುಜದೋಷಗಳು ಪರಿಹಾರವಾಗಬೇಕು. ವಿಶೇಷವಾಗಿ
ಖಂಡಿತವಾಗಿ ನಿಮಗೆ ಆ ಕುಜನ ಅನುಗ್ರಹ ಸಿಗಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ 1008 ಸಂಖ್ಯೆಯಲ್ಲಿ ಕುಜಗ್ನಿ ಹೋಮವನ್ನು ಮಾಡಿ ನಿಮಗೆ ಆ ಅಂಗಾರಮಣಿ ಅನ್ನುವಂಥ ಒಂದು ಮಣಿಯನ್ನು ಸಹ ಕಳಿಸ್ಕೊಡ್ತಾ ಇದ್ದೇವೆ. ಅದು ಸಹ ಈ ಪ್ರಸಾದದ ಬಾಕ್ಸ್ ಅಲ್ಲಿ ಇರಲಿದೆ. ಅಷ್ಟೇ ಅಲ್ಲದೆ ನಾವು ಸ್ವಯಂವರ ಭಾರತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ಮಹಾನವಗ್ರಹ ಶಾಂತಿ ಹೋಮಗಳು ಎಲ್ಲದನ್ನೂ ಸಹ ಮಾಡ್ತಾ ಇದ್ದೇವೆ. ಮಂದಮಂಗಳ ಯೋಗ ಅಂದ್ರೆ ಶನಿ ಕುಜ ಎರಡಕ್ಕೂ ಹೋಮ ಮಾಡಬೇಕಲ್ಲ, ಸೊ ಆ ಎರಡಕ್ಕೂ ಶಾಂತಿ ಮಾಡ್ತಾ ಇದ್ದೇವೆ. ವಿಶೇಷವಾಗಿ 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೆಲ್ಲವೂ ಸಹ ಒಂದು ಪ್ರಸಾದ ಸ್ವರೂಪದಲ್ಲಿ ಈ ಒಂದು ಪ್ರಸಾದದ ಬಾಕ್ಸ್ ನಲ್ಲಿ ನಿಮಗೆ ಕಳಿಸ್ಕೊಡ್ತೇವೆ. ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ, ಆ ಜ್ಯೋತಿರ್ಭೀಮೇಶ್ವರ ಒಂದು ಹೋಮದಲ್ಲಿ ಅಭಿಮಂತ್ರಣ ಮಾಡಿದ ಕಂಕಣ ದಾರ, ಅದ್ರ ಜೊತೆಗೆ ನಿಮಗೆ ಒಂದು ಶೂಲಿನಿ ದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ತ್ರಿಶೂಲ, ಹಾಗೂ ಸಹಸ್ರ ಕುಜ ಶಾಂತಿ ಇತ್ಯಾದಿಗಳಲ್ಲಿ ಅಭಿಮಂತ್ರಿತವಾದಂತಹ ಆ ಅಂಗಾರಮಣಿ ಕುಜನ ಮಣಿಯನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ. ರಿಯಲ್ ಎಸ್ಟೇಟು, ಭೂಮಿ ವ್ಯವಹಾರಗಳು, ಭೂಮಿ ಕೊಂಡುಕೊಳ್ಳೋದು, ಮಾರಾಟ ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಸೈಟ್ ತಗೊಳಕ್ಕಾಗ್ತಾ ಇಲ್ಲ, ಸೈಟ್ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ, ಜಮೀನು ಖರೀದಿ ಇತ್ಯಾದಿ ಪ್ರಾಬ್ಲಮ್ ಆಗಿದೆ, ಪಿತ್ರಾರ್ಜಿತ ಆಸ್ತಿ, ಭೂಮಿ ವಿಚಾರದಲ್ಲಿ ಸಮಸ್ಯೆ ಆಗಿದೆ. ಯಾವುದೇ ಭೂಮಿ ವಿಚಾರ, ಸ್ವಂತ ಮನೆ, ಬಾಡಿಗೆ ಮನೆ, ಲೀಸ್ ಮನೆ ಎಲ್ಲೇ ಇರಲಿ, ಆ ಭೂಮಿಯಲ್ಲಿರುವ ಸಮಸ್ಯೆಗಳು ಪರಿಹಾರವಾಗಬೇಕು, ಕುಜಾನುಗ್ರಹ ಸಿಗಬೇಕು, ಕುಜ ದೋಷಗಳು ಪರಿಹಾರವಾಗಬೇಕು ಅಂತಲೇ ಅಂಗಾರಮಣಿಯನ್ನು ಕೊಡ್ತಾ ಇರುವಂಥದ್ದು. ಕುಜನ ಒಂದು ಉಪರತ್ನವಾಗಿರ್ತದೆ, ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು ಒಂದು ಕೆಂಪು ದಾರದಲ್ಲಿ. ಸೊ ಖಂಡಿತವಾಗಿ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನದು ಭೀಮನ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡಲಿದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡರಂತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಏನಾದರೂ ವಿಶೇಷವಾಗಿ ನನಗೆ ತಿಳಿಸಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಖಂಡಿತವಾಗಿ ನಿಮ್ಮೆಲ್ಲರ ಕಮೆಂಟ್ಸ್ಗಳನ್ನು ನಾನು ಓದ್ತಾ ಇರ್ತೇನೆ, ಹಾಗೂ ಅದರಲ್ಲಿ ಏನೇನು ಬೇಕು ಆ ವ್ಯವಸ್ಥೆಯನ್ನು ನಿಮಗೆ ಬೇಕಾದ ಸಹಾಯವನ್ನು ಮಾಡುವಂತಹ ಪ್ರಯತ್ನವನ್ನು ಸಹ ನಾನು ಮಾಡ್ತಾ ಇರ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.